ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಬಂದು ಫುಲ್ ಸರ್ಕಲ್ ಅಂಬ್ರೆಲಾಗೆ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕಂತ. ಇದು ಬಂದು ಸ್ಯಾರಿ ನೋಡಿ. ಸ್ಯಾರಿಯಲ್ಲಿ ನಾನು ಪಲ್ಲು ಪಾರ್ಟ್ ಅನ್ನೋದು ಕಟ್ ಮಾಡಿ ತೆಗ್ದಿದ್ದೀನಿ. ಈಗ ಸ್ಯಾರಿನ ಫಸ್ಟ್ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು, ಅಥವಾ ನೀವು ಸ್ಯಾರಿಯಿಂದಾದ್ರೂ ಫುಲ್ ಸರ್ಕಲ್ ಅಂಬ್ರೆಲಾ ಮಾಡ್ಬೋದು, ಅಥವಾ ಫ್ಯಾಬ್ರಿಕ್ ಆದ್ರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಫುಲ್ ಸರ್ಕಲ್ಗೆ ಮಿನಿಮಮ್ ಅಂದ್ರೂ ನಾವು ಒಂದು 5 ಮೀಟರ್ಸ್ ಫ್ಯಾಬ್ರಿಕ್ ಅನ್ನೋದು ಯೂಸ್ ಮಾಡಿದ್ರೆ ನಮ್ಗೆ ಗೇರ ಎಲ್ಲ ನೀಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಫುಲ್ ಸ್ಯಾರಿ ಅನ್ನೋದು ನಾನು ಫೋಲ್ಡಿಂಗ್ ಯಾವ ರೀತಿ ಮಾಡ್ಕೊಳ್ತಾ ಇದೀನಿ ಅಂತ ತೋರಿಸ್ತಿದ್ದೀನಿ. ಫಸ್ಟ್ 2 ಲೇಯರ್ಸ್ ತರ ಫೋಲ್ಡ್ ಮಾಡ್ಕೋಬೇಕು ಸ್ಯಾರಿನ. ಫಸ್ಟ್ 2 ಲೇಯರ್ಸ್ ಫೋಲ್ಡ್ ಮಾಡ್ಕೋಬೇಕು. ನಮ್ಗೀಗ ಫ್ಯಾಬ್ರಿಕ್ ಅನ್ನೋದು 4 ಫೋಲ್ಡಿಂಗ್ಸ್ ಅಲ್ಲಿ ಇದೆ. ಈಗ ಇದನ್ನ ನೀಟಾಗಿ ಫ್ಲೋರ್ ಮೇಲೆ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಈ ರೀತಿ ಫ್ಲೋರ್ ಮೇಲೆ ಪ್ಲೇಸ್ ಮಾಡ್ಕೋಬೇಕು. ಎಲ್ಲೂ ಕೂಡ ರಿಂಕಲ್ಸ್ ಇಲ್ಲದೆ ಇರೋ ತರ ಈ ರೀತಿ ನೀಟಾಗಿ ಕ್ಲಾತ್ ಅನ್ನೋದು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಸ್ಯಾರಿಗೆ ನಾನು ರಾಂಗ್ ಸೈಡ್ ಅಲ್ಲಿ ಫೋಲ್ಡಿಂಗ್ ಅನ್ನ ತಗೊಂಡಿದ್ದೀನಿ. ಯಾಕಂದ್ರೆ ನಾವು ಮಾರ್ಕಿಂಗ್ ಮಾಡೋದೆಲ್ಲ ಏನು ಕಾಣಿಸ್ಬಾರ್ದು ರೈಟ್ ಸೈಡ್ ಅಲ್ಲಿ ಅಂತ ನಾನು ರಾಂಗ್ ಸೈಡ್ ಅಲ್ಲಿ ಸ್ಯಾರಿನ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಈ ತರ ಒಂದು ಸ್ಕೇಲ್ ಅನ್ನೋದು ತಗೊಂಡು ನೀಟಾಗಿ ಕ್ಲಾತ್ ಅನ್ನೋದು ನೋಡಿ, ಕ್ಲಾತ್ ಅನ್ನ ನೀಟಾಗಿ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಫೋಲ್ಡಿಂಗ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬಂದು ಫೋಲ್ಡಿಂಗ್ ಅನ್ನೋದು ನನ್ನ ಸೈಡ್ಗೆ ಇದೆ. ಫೋಲ್ಡಿಂಗ್ ಇರೋ ಸೈಡ್ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಫೋಲ್ಡಿಂಗ್ ಇರೋ ಸೈಡ್ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ, ಈ ಸೈಡ್ ಆದ್ರೂ ಮಾರ್ಕ್ ಮಾಡ್ಕೋಬಹುದು, ಇಲ್ಲ ಈ ಸೈಡ್ ಆದ್ರೂ ಮಾರ್ಕ್ ಮಾಡ್ಕೋಬಹುದು. ಒಟ್ಟಿನಲ್ಲಿ ಫೋಲ್ಡಿಂಗ್ ಇರೋ ಸೈಡ್ ನಾವು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ನೋಡಿ 4 ಲೇಯರ್ಸ್ ಆಗಿ ಓಪನ್ ಇದೆ, ಈ ಸೈಡ್ ನಮಗೆ ಫೋಲ್ಡಿಂಗ್ ಅನ್ನೋದು ಇದೆ. ಈಗ ಈ ಕಸ್ಟಮರ್ದು ಇಪ್ ರೌಂಡ್ ನಮ್ಗೆ 33 ಅನ್ನೋದಿದೆ. ನಾವು ಫುಲ್ ಸರ್ಕಲ್ ನ ಯಾವ ರೀತಿ ಕಟ್ ಮಾಡ್ಕೋಬೇಕಂದ್ರೆ ವೇಸ್ಟ್ ರೌಂಡ್ ಮೇಲೆ ಕಟ್ ಮಾಡ್ಕೋಬಾರ್ದು. ಅಂದ್ರೆ ವೇಸ್ಟ್ ರೌಂಡ್ ಡಿವೈಡೆಡ್ ಬೈ 4 ಮಾಡಿ ಕಟ್ ಮಾಡ್ಕೋಬಾರ್ದು. ಇಪ್ ರೌಂಡ್ ಮೇಲೆ ನಾವು ಫುಲ್ ಸರ್ಕಲ್ ಅಂಬ್ರೆಲಾ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಕಸ್ಟಮರ್ದು ಇಪ್ ರೌಂಡ್ ಬಂದು 33 ಇದೆ. 33 ನ ಡಿವೈಡೆಡ್ ಬೈ 4 ಮಾಡಬೇಕು. 33 ಡಿವೈಡೆಡ್ ಬೈ 4 ಮಾಡಿದ್ರೆ ಇವ್ರ ಸೈಜ್ಗೆ 8.25 ಅನ್ನೋದು ಬರ್ತಾ ಇದೆ. ನನ್ಗಿಲ್ಲಿ 4 ಲೇಯರ್ಸ್ ಇರೋದ್ರಿಂದ ನಾನು 4 ಮಾಡಿದ್ದೀನಿ. ಫುಲ್ ಸರ್ಕಲ್ ಅಂಬ್ರೆಲಾನ ನಾವು ಇಪ್ ರೌಂಡ್ ಡಿವೈಡೆಡ್ ಬೈ 4 ಮಾಡಿ ಕಟ್ ಮಾಡ್ಕೋಬೇಕು. ಒಂದು ಕಾರ್ನರ್ ಅಲ್ಲಿ ಕೆಲವರು ಜನ ವೇಸ್ಟ್ ರೌಂಡ್ ಡಿವೈಡೆಡ್ ಬೈ 4 ಮಾಡಿ ಕಟ್ ಮಾಡ್ಕೊಳ್ತಾರೆ. ವೇಸ್ಟ್ ರೌಂಡ್ ಅನ್ನ ಕಟ್ ಮಾಡಬಾರ್ದು. ಇಪ್ ರೌಂಡ್ ನಾವು ತಗೊಂಡು ಇಪ್ ರೌಂಡ್ ನ ಡಿವೈಡೆಡ್ ಬೈ 4 ಮಾಡಬೇಕು. ಈ ಕಸ್ಟಮರ್ದು ಇಪ್ ರೌಂಡ್ ಬಂದು 33 ಡಿವೈಡೆಡ್ ಬೈ 4 ಮಾಡಿದ್ರೆ 8.25 ಬರುತ್ತೆ. ಸೊ ಈಗ 8.25 ಗೆ ನಾವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ, ಈ ಫೋಲ್ಡಿಂಗ್ ಸೈಡ್ ಇಂದ ಈ ಸೈಡ್ಗೆ 8.25 ಈ ತರ ಫಸ್ಟ್ ಈ ರೀತಿ ಸ್ಟ್ರೈಟ್ ಆಗಿ ನಾನು ಟೇಪ್ ಇಂದ ಮೆಜರ್ ಮಾಡ್ಕೊಳ್ತಾ ಇದೀನಿ. ನೋಡಿ, ಕರೆಕ್ಟ್ ಆಗಿ ನನಗೆ 8.25 ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಯಾರಿಯಲ್ಲಿ ನನಗೆ ಸ್ವಲ್ಪ ಈ ಸೆಲ್ವೆಟ್ ಅನ್ನೋದಿದೆ, ನಾನು ಅದನ್ನ ಕಟ್ ಮಾಡಿ ತೆಗಿತೀನಿ. ಸೆಲ್ವೆಡ್ಜಿನ ಕಟ್ ಮಾಡಿ ತೆಗ್ದಿದ್ದೀನಿ. ಈಗ ಇವರ ವೇಸ್ಟ್ ರೌಂಡ್ ಇವ್ರ ಇಪ್ ರೌಂಡ್ ಡಿವೈಡೆಡ್ ಬೈ 4 ಮಾಡಿದ್ರೆ ಇವ್ರ ಸೈಜ್ಗೆ 8.25 ಅನ್ನೋದು ಬಂದಿದೆ. 8.25 ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾವು ಇಪ್ ರೌಂಡ್ ಬೇಸ್ ಮೇಲೆ ಕಟ್ ಮಾಡ್ಕೊಳ್ತಾ ಇರೋದ್ರಿಂದ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡೋ ಹಂಗಿಲ್ಲ. ನೀವೇನಾದರೂ ಫುಲ್ ಫಿಟ್ಟೆಡ್ ಆಗ್ತೀವಿ ವೇಸ್ಟ್ ಹತ್ರ ಅನ್ನೋಂಗಿದ್ರೆ ಅವಾಗ ನೀವು ವೇಸ್ಟ್ ಡಿವೈಡೆಡ್ ಬೈ 4 ಮಾಡಿಕೊಂಡು ವಿತ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕು. ವೇಸ್ಟ್ ರೌಂಡ್ ಮೇಲೆ ಕಟ್ ಮಾಡ್ಕೊಂಡ್ರೆ ನಾವು ಮಾರ್ಜಿನ್ ಕೊಡಬೇಕು. ಇಪ್ ರೌಂಡ್ ಮೇಲೆ ನಾವು ಏನಾದರೂ ಕಟ್ ಮಾಡ್ಕೊಂಡಿದ್ದೀವಿ ವಿತೌಟ್ ಮಾರ್ಜಿನ್ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇದೊಂದು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 5 ಇಂಚಸ್ ಹತ್ರಗೆ ಈ ರೀತಿ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈ 5 ಇಂಚಸ್ ನ ಈ ಕಾರ್ನರ್ ಹತ್ರದಿಂದ ರೌಂಡ್ ಆಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಅಂದಾಜಿಗೆ ನಾನೊಂದು 5 ಇಂಚಸ್ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವುದೇ ಫಾರ್ಮುಲಾ ಆ ಥರದ್ದೇನು ಇಲ್ಲ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ಈಗ ನಾವು ಇದನ್ನ ಮೆಜರ್ ಮಾಡ್ಕೊಳ್ಳೋಣ ಟೇಪ್ ಇಂದ. ಏಟ್ 8.25 ಬರ್ತಿದೆಯಲ್ಲ ಅಂತ ಒಂದ್ಸಲ ಟೇಪ್ ಇಂದ ಮೆಜರ್ ಮಾಡ್ಕೊಳ್ಳೋಣ.
ನನಗೆ ಕರೆಕ್ಟ್ ಆಗಿ 8.25 ಅನ್ನೋದು ಬಂದಿದೆ ನೋಡಿ. ಇನ್ನ ಒಂದ್ಸಲ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಾಕ್ಟ್ ಆಗಿ ನನಗೆ ರೌಂಡ್ ಅನ್ನೋದು 8.25 ಇದೆ. ಸೊ ಎಕ್ಸಾಕ್ಟ್ ಆಗಿ ನನಗೆ ರೌಂಡ್ ಅನ್ನೋದು 8.25 ಅನ್ನೋದು ಬಂದಿದೆ ನೋಡಿ. ಈ ರೀತಿ ಮೆಜರ್ ಮಾಡ್ಕೊಂಡಾಗ ಕರೆಕ್ಟ್ ಆಗಿ ನನಗೆ 8.25 ಅನ್ನೋದು ಬಂದಿದೆ. ಈಗ ನಾನು ಏನ್ ಮೇಲ್ಗಡೆಯಿಂದ 5 ಇಂಚಸ್ ಮಾರ್ಕ್ ಮಾಡ್ಕೊಂಡು ಅದು ಕರೆಕ್ಟ್ ಆಗಿ ನನಗೆ ಈ ರೌಂಡ್ ಅನ್ನೋದು 8.25 ಬಂದಿದೆ. ನಿಮ್ಮ ಹಿಪ್ ರೌಂಡ್ ಏನಿರುತ್ತೋ ಅದನ್ನ ಡಿವೈಡೆಡ್ ಬೈ 4 ಮಾಡಿ ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ರೀತಿ ಲೂಸಿಂಗ್ ಅನ್ನೋದು ಆಡ್ ಮಾಡೋಂಗಿಲ್ಲ, ಯಾಕಂದ್ರೆ ನಾವಿಲ್ಲಿ ಹಿಪ್ ರೌಂಡ್ ತಗೊಂಡಿದೀವಿ. ನಾವು ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ಬೇಕಾದ್ರೆ ವೇಸ್ಟ್ ರೌಂಡ್ ಡಿವೈಡೆಡ್ ಬೈ 2 ಮಾಡ್ಕೊಂಡು ಬೆಲ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ತೀವಿ. ಆಗ ನಮಗೆ ವೇಸ್ಟ್ ರೌಂಡ್ ಅನ್ನೋದು ಬೇಕಾಗುತ್ತೆ. ಬಟ್ ನಾವು ಫ್ಯಾಬ್ರಿಕ್ ಅಲ್ಲಿ ಫುಲ್ ಸರ್ಕಲ್ ಕಟ್ ಮಾಡ್ಕೊಳ್ಳುವಾಗ ನಾವು ಹಿಪ್ ರೌಂಡ್ ಡಿವೈಡೆಡ್ ಬೈ 4 ಅನ್ನೋದು ಯೂಸ್ ಮಾಡ್ಕೋಬೇಕು. ಈಗ ಸ್ಟಾರ್ಟ್ ಫುಲ್ ಲೆಂತ್ ಬಂದು ಇವ್ರಿಗೆ ಬೇಕಾಗಿರೋದು 39 ಇಂಚಸ್. ಈ 39 ಇಂಚಸ್ ಅಲ್ಲಿ ನಾನು 1.5 ಇಂಚಸ್ ಅನ್ನೋದು ಬೆಲ್ಟ್ ಅನ್ನ ಮೈನಸ್ ಮಾಡ್ಕೋಬೇಕು. 39 ಅಲ್ಲಿ ಮೈನಸ್ 1.5 ಅನ್ನೋದು ಹೋದ್ರೆ ನಮ್ಗೆ 37.5 ಬರುತ್ತೆ. ಈ 37.5 ಗೆ ಮೇಲ್ಗಡೆ ನಮ್ಗೆ ಬೆಲ್ಟ್ ಗೆ ಈ ಫ್ಯಾಬ್ರಿಕ್ ಅನ್ನೋದು ಅಟ್ಯಾಚ್ ಮಾಡ್ಬೇಕಾದ್ರೆ 1/2 ಇಂಚ್ ಮಾರ್ಜಿನ್ ಬೇಕು, ಪ್ಲಸ್ 1/2 ಇಂಚ್ ಮಾಡ್ಕೊಳ್ಳಿ. ಮತ್ತೆ ಕೆಳಗಡೆ ನಾವು ಜಿಗ್ಜಾಗ್ ಏನಾದ್ರು ಮಾಡ್ತೀವಿ ಅಂದ್ರೆ ಕೆಳಗಡೆನೂ ಕೂಡ ನಮ್ಗೆ ಮಾರ್ಜಿನ್ ಅನ್ನೋದು ಬೇಕು, ಅದಕ್ಕೆ ಪ್ಲಸ್ 1 ಇಂಚ್ ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಇವ್ರ ಸೈಜ್ಗೆ ನಾನು 39 ಇಂಚಸ್ ಅನ್ನೋದು ಫುಲ್ ಸ್ಕರ್ಟ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ನೋಡಿ, ಅವರ ಹಿಪ್ ರೌಂಡ್ ಏನಿದೆಯೋ ಡಿವೈಡೆಡ್ ಬೈ 4 ಮಾಡಿ. ಇವ್ರ ಹಿಪ್ ರೌಂಡ್ ಬಂದು 33 ಇದೆ, ಡಿವೈಡೆಡ್ ಬೈ 4 ಮಾಡಿದ್ರೆ 8.25 ಬಂತು. ಈ ಫೋಲ್ಡಿಂಗ್ ಸೈಡ್ ಇಂದ ನಮ್ಗೆ ಏನಿಲ್ಲ ಫೋಲ್ಡಿಂಗ್ ಇದೆಯಲ್ಲ, ಈ ಕಾರ್ನರ್ ಹತ್ರ ನಾನು ಒಂದು 5 ಇಂಚಸ್ಗೆ ರ್ಯಾಂಡಮ್ ಆಗಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಮಾರ್ಕ್ ಮಾಡ್ಕೊಂಡಿರೋ ರೌಂಡ್ ನಾನು ಚೆಕ್ ಮಾಡಿದಾಗ ನನಗೆ ಕರೆಕ್ಟ್ ಆಗಿ 8.25 ಅನ್ನೋದು ಬರ್ತಾ ಇದೆ. ನಿಮ್ಮ ಹಿಪ್ ರೌಂಡ್ ಡಿವೈಡೆಡ್ ಬೈ 4 ಮಾಡಿದಾಗ ಏನ್ ಬರುತ್ತೋ ಅದನ್ನ ನೀವು ಇಲ್ಲಿ ಮೇಲ್ಗಡೆಯಿಂದ ಈ ರೀತಿ ಒಂದು 5 ಇಂಚಸ್ ಹತ್ರಗೋ ಅಥವಾ 6 ಅಥವಾ 4 ಇಂಚಸ್ ಹತ್ರಗೋ ಈ ರೀತಿ ಒಂದು ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ನೀವು ಈ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಂಡಾಗ ನಿಮ್ಗೆ ನಿಮ್ಮ ಹಿಪ್ ರೌಂಡ್ ಅಲ್ಲಿ 4ನೇ ಒಂದು ಭಾಗ ಅನ್ನೋದು ಬಂದಿರಬೇಕು. ಯಾಕಂದ್ರೆ ಫ್ಯಾಬ್ರಿಕ್ ಅನ್ನೋದು ನಾವು 4 ಲೇಯರ್ಸ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿದೀವಿ. ಅರ್ಥ ಆಯ್ತಲ್ವಾ? ಫ್ಯಾಬ್ರಿಕ್ ಅಲ್ಲಿ ನಾವು ಸರ್ಕಲ್ ಶೇಪ್ ಕಟ್ ಮಾಡ್ಕೊಳ್ಳುವಾಗ ಹಿಪ್ ರೌಂಡ್ ಅನ್ನೋದು ಮೆಜರ್ ಮಾಡ್ಕೊಳ್ತೀವಿ. ಸ್ಕರ್ಟ್ ಗೆ ನಾವು ಬೆಲ್ಟ್ ಅನ್ನೋದು ಸ್ಟಿಚ್ ಮಾಡ್ಬೇಕಾದ್ರೆ ವೇಸ್ಟ್ ರೌಂಡ್ ಅನ್ನೋದು ತಗೋಬೇಕು. ಬೆಲ್ಟ್ ಕಟಿಂಗ್ ಮಾಡ್ಬೇಕಾದ್ರೆ ನಾವು ವೇಸ್ಟ್ ರೌಂಡ್ ತಗೊಳ್ತೀವಿ. ಫ್ಯಾಬ್ರಿಕ್ ಕಟಿಂಗ್ ಮಾಡ್ಬೇಕಾದ್ರೆ ನಾವು ಹಿಪ್ ರೌಂಡ್ ಬೇಸ್ ಮೇಲೆ ಫ್ಯಾಬ್ರಿಕ್ ಕಟಿಂಗ್ ಮಾಡ್ತೀವಿ. ಇದೊಂದು ನೆನ್ಪಿಟ್ಕೊಳ್ಳಿ. ಈಗ ಇವ್ರಿಗೆ ಬೇಕಾಗಿರೋ ಸ್ಕರ್ಟ್ ಲೆಂತ್ ಬಂದು 39 ಇಂಚಸ್. ಆ 39 ಇಂಚಸ್ ಅಲ್ಲಿ ನೀವು ಬೆಲ್ಟ್ ಎಷ್ಟು ಇಂಚ್ ಹಾಕ್ತೀರಾ ಅಂತ ನೋಡ್ಕೊಂಡು ಅದನ್ನ ಮೈನಸ್ ಮಾಡ್ಬೇಕು. ನಾನು ಇಲ್ಲಿ 1.5 ಇಂಚಸ್ ಅನ್ನೋದು ಬೆಲ್ಟ್ ಅನ್ನೋದು ಕೊಡ್ತೀನಿ. ಸೊ 37.5 ಆಗುತ್ತೆ. ಬೆಲ್ಟ್ ಗೆ ನಾವು ಈ ಫ್ಯಾಬ್ರಿಕ್ ಅನ್ನೋದು ಅಟ್ಯಾಚ್ ಮಾಡ್ಬೇಕಲ್ವಾ, ಆಗ ನಮ್ಗೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ಸೊ 37.5 ಗೆ 1/2 ಇಂಚ್ ಮಾರ್ಜಿನ್ ಆಡ್ ಮಾಡಿದ್ರೆ 38 ಆಗುತ್ತೆ. ಕೆಳಗಡೆ ನಾವು ಬಾಟಮ್ ನ ಫಿನಿಶ್ ಮಾಡೋದಕ್ಕೆ ಜಿಗ್ಜಾಗ್ ಮಾಡಿದ್ರೆ ಅಲ್ಲಿ ನಮ್ಗೆ 1/2 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಪ್ಲಸ್ 1/2 ಇಂಚ್ ಆಡ್ ಮಾಡಿದ್ರೆ 38.5. ನಾನು ಇನ್ನೂ ಒಂದು 1/2 ಇಂಚ್ ಆಡ್ ಮಾಡ್ಕೊಂಡು 39 ಇಂಚಸ್ ರೌಂಡ್ ಫಿಗರ್ ಆಗಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿಂದ ನಾನೇನು ಈ ಸರ್ಕಲ್ ಶೇಪ್ ಮಾರ್ಕ್ ಮಾಡಿದ್ದೀನೋ ಅಲ್ಲಿಂದ ನನಗೆ ಎಕ್ಸಾಕ್ಟ್ ಲೆಂತ್ ಬೇಕಾಗಿರೋದು 39 ಇಂಚಸ್. ನೋಡಿ, ನನಗೆ ಇಲ್ಲಿಗೆ ಕರೆಕ್ಟ್ ಆಗಿ 39 ಇಂಚಸ್ ಅನ್ನೋದು ಬರ್ತಾ ಇದೆ. ಸೊ ಹಾಗೆ ನೀಟಾಗಿ ಈಗ ಮೇಲ್ಗಡೆಯಿಂದ ಮಾರ್ಕ್ ಮಾಡ್ಕೋಬೇಕು. ಈ ಫಸ್ಟ್ ಇಲ್ಲಿಂದ ನಾನು 39 ಇಂಚಸ್ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಈಗ ಈ ಪಾಯಿಂಟ್ ಅಲ್ಲಿ ಮೇಲ್ಗಡೆ ಪಾಯಿಂಟ್ ಅಲ್ಲಿ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಂಡು ಈಗ 39 ಹತ್ರಗೆ ಎಷ್ಟು ಇಂಚ್ ಇದೆ ಅಂತ ನೋಡೋದಾದ್ರೆ ಕರೆಕ್ಟ್ ಆಗಿ 44 ಇಂಚ್ ಇದೆ. ಈ 44 ಇಂಚಿನ ನೀವು ನೀಟಾಗಿ ಈಗ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಹೋಗಿ ಸರ್ಕಲ್ ಶೇಪ್ ಅಲ್ಲಿ. ಟೇಪ್ ನ ಸ್ವಲ್ಪನೇ ಜರುಗಿಸ್ಕೊಳ್ತಾ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಹೋಗ್ಬೇಕು. ಇಲ್ಲ ನೀವೇನಾದ್ರೂ ಈ ಟೇಪ್ ಮೇಲೆ ಸ್ವಲ್ಪ ವೆಯ್ಟ್ ಇರುವಂತದ್ದು ಏನಾದ್ರೂ ಇಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬಹುದು. ಈ ರೀತಿ ನಾವು 44 ಇಂಚಸ್ಗೆ ಫುಲ್ ಸರ್ಕಲ್ ಅಲ್ಲಿ ನೀಟಾಗಿ ರೀತಿ ಮಾರ್ಕ್ ಮಾಡ್ಕೋಬೇಕು. ಟೇಪ್ ಅನ್ನೋದು ಸ್ವಲ್ಪನೇ ಮೂವ್ ಮಾಡ್ಕೊಳ್ತಾ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಸೈಡ್ 44 ಅನ್ನೋದು ಈಗ ನಾನು ಈ ಸೈಡ್ ಇಂದ ಮಾರ್ಕ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸ್ಕರ್ಟ್ ಲೆಂತ್ ಜಾಸ್ತಿ ಇದ್ರೆ ನಿಮ್ಗೆ ಒಂದ್ ಸೈಡ್ ನಾವು ಪೀಸಸ್ ಅನ್ನೋದು ಜಾಯಿನ್ ಮಾಡ್ಬೇಕಾಗುತ್ತೆ ಫುಲ್ ಸರ್ಕಲ್ ಅಲ್ಲಿ. ಸಪೋಸ್ ನಿಮ್ದು ಏನಾದ್ರು ಸ್ಕರ್ಟ್ ಲೆಂತ್ 44, 45 ಈ ತರ ಲೆಂತ್ ಇದ್ದಾಗ ನಾವು ಈ ಸೈಡು
ಒಂದ್ ಸೈಡ್ ಪೀಸಸ್ ಅನ್ನೋದು ಜಾಯಿನ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು 44 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡೋಣ. ಈಗ ಇಲ್ಲಿ ಕಟ್ ಮಾಡೋಣ. ಇದಿಷ್ಟು ನಮಗೆ ಫುಲ್ ಸರ್ಕಲ್ ಅಂಬ್ರೆಲಾ. ಈ ರೀತಿ ಬರುತ್ತೆ ನಮ್ಗೆ. ಈ ರೀತಿ ಕಟ್ ಮಾಡ್ಕೊಂಡಿದೀವಿ. ಈಗ ಇದಕ್ಕೆ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೋಬೇಕು. ಇಲ್ಲಿ ಲೈನಿಂಗ್ ಬಂದು ನಾನು ಕ್ರೇಪ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀನಿ. ತ್ರೀ ಮೀಟರ್ಸ್ ಲೈನಿಂಗ್ ಇದೆ ಇಲ್ಲಿ. ನೋಡಿ 3 ಮೀಟರ್ಸ್ ಕ್ರೇಪ್ ಲೈನಿಂಗ್ ನ ಈ ರೀತಿ 2 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೊಂಡು ನಾನು ಇಲ್ಲಿ ಲೈನಿಂಗ್ ಬಂದು ಹಾಫ್ ಸರ್ಕಲ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಹಾಫ್ ಸರ್ಕಲ್ ಅಲ್ಲಿ ಕಟ್ ಮಾಡ್ಬೇಕಂದ್ರೆ ಲೈನಿಂಗ್ ಅನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು 2 ಲೇಯರ್ಸ್ ಅಲ್ಲಿ. ನೋಡಿ ಫೋಲ್ಡಿಂಗ್ ಸೈಡ್ ಬಂದು ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು ಹಾಫ್ ಸರ್ಕಲ್ ಗೆ. ನೋಡಿ ಈ ರೀತಿ ನಾವು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಳ್ತೀವಿ. ನಾನು ಇಲ್ಲಿ ಲೈನಿಂಗ್ ಬಂದು ಹಾಫ್ ಸರ್ಕಲ್ ಅಲ್ಲಿ ಕಟ್ ಮಾಡ್ತಾ ಇರೋದು. ಮೈನ್ ಫ್ಯಾಬ್ರಿಕ್ ಫುಲ್ ಸರ್ಕಲ್ ಅಲ್ಲಿ ಕಟ್ ಮಾಡಿದೀನಿ. ಲೈನಿಂಗ್ ಬಂದು ಒಳಗಡೆ ನಾನು ಹಾಫ್ ಸರ್ಕಲ್ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಇದೇ ಒಂದು ನಮ್ಗೆ ಹಾಫ್ ಸರ್ಕಲ್ ಅಂತ ಕರಿತೀವಿ. ಈ ರೀತಿ ಸಮೋಸಾ ಫೋಲ್ಡ್ ಅಲ್ಲಿ ನಾವು ಫೋಲ್ಡ್ ಮಾಡ್ಕೊಂಡ್ರೆ ಇದನ್ನ ಹಾಫ್ ಸರ್ಕಲ್ ಅಂತ ಕರಿತೀವಿ. ಈಗ ಇಲ್ಲಿ ನಾವು ಇಪ್ ಡಿವೈಡೆಡ್ ಬೈ ಆಗ್ಲೇ ನಾವು ಫುಲ್ ಸರ್ಕಲ್ ಅಲ್ಲಿ ಕಟ್ ಮಾಡುವಾಗ ಇಪ್ ರೌಂಡ್ ಡಿವೈಡೆಡ್ ಬೈ 4 ಮಾಡಿದ್ವಿ. ನಾವು ಇಲ್ಲಿ ಈ ಎಡ್ಜ್ ಅಲ್ಲಿ ನೋಡಿ ಈ ಕಾರ್ನರ್ ಅಲ್ಲಿ ನಾವು ಈ ಮೈನ್ ಫ್ಯಾಬ್ರಿಕ್ ನ ಕಟ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡಿದ್ವಿ, ಅವ್ರ ಇಪ್ ರೌಂಡ್ ಡಿವೈಡೆಡ್ ಬೈ 4 ಮಾಡಿದ್ವಿ. ಸೇಮ್ ಈಗಲೂ ಕೂಡ ನಾವು ಅದನ್ನೇ ಮಾಡ್ಬೇಕು. ಅವ್ರ ಇಪ್ ರೌಂಡ್ ಎಷ್ಟಿದೆ 33 ಡಿವೈಡೆಡ್ ಬೈ 4 ಮಾಡಿದ್ರೆ 8.25 ಅನ್ನೋದು ಬಂತು. ಫಸ್ಟ್ ಇಲ್ಲಿ ಟೇಪ್ ಇಂದ ಈ ರೀತಿ ಚೆಕ್ ಮಾಡ್ಕೊಳ್ಳಿ 8.25 ಎಲ್ಲಿಗೆ ಬರ್ತಾ ಇದೆ ಅಂತ. ಈ ರೀತಿ ಸ್ಟ್ರೈಟ್ ಆಗಿಟ್ಟು ಚೆಕ್ ಮಾಡ್ಕೊಂಡು ನೋಡಿ ಈ ಲೈನ್ ಕರೆಕ್ಟ್ ಆಗಿ ನನಗೆ 8.25 ಅನ್ನೋದು ಬರ್ತಾ ಇದೆ. ನಾನು ಇಲ್ಲೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತೀನಿ ಸ್ಟ್ರೈಟ್ ಆಗಿ. ನೋಡಿ 8.25 ಈ ಲೈನ್ ಬರ್ತಾ ಇದೆ. ಈಗ ಈ ಮೇಲ್ಗಡೆ ಕಾರ್ನರ್ ಹತ್ರದಿಂದ ನಾವು ಟೇಪ್ ಅನ್ನೋದು ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಲೆಂತ್ ಅಂತ. ನೋಡಿ ಕರೆಕ್ಟ್ ಆಗಿ ನನಗೆ 10 ಇಂಚು ಅಥವಾ 10 ಇಂಚಸ್ ಹೊತ್ತಿಗೆ ಕರೆಕ್ಟ್ ಆಗಿ ಬರ್ತಾ ಇದೆ. ಈಗ 10 ಇಂಚಸ್ ಹತ್ತಿಗೆ ಈ ರೀತಿ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡು ಸುತ್ತಲೂ ಒಂದು ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು 10 ಇಂಚಸ್ಗೆ. ನೋಡಿ ಈ ರೀತಿ ಸುತ್ತಲೂ ನಾನು 10 ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ಶೇಪ್ ಅಲ್ಲಿ. ಈ ರೀತಿ ರೌಂಡ್ ಶೇಪ್ ಅಲ್ಲಿ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡು ಈಗ ಚೆಕ್ ಮಾಡ್ಕೊಳ್ಳೋಣ. ನಮ್ಗೆ 8.25 ಅನ್ನೋದು ಬಂದಿರಬೇಕು. ಈ ರೀತಿ ಟೇಪ್ ಇಂದ ಚೆಕ್ ಮಾಡ್ಕೋಬೇಕು. ನನಗೆ 8 ಇಂಚಸ್ ಅನ್ನೋದು ಬರ್ತಾ ಇದೆ, 1/4 ಇಂಚು ಕಡಿಮೆನೇ ಇದೆ. ಸೊ ಈ ರೀತಿ ನಿಮ್ಗೆ ಏನಾದ್ರು ಕಡಿಮೆ ಬರ್ತಾ ಇದ್ರೆ ನೀವು ಈ ಲೈನ್ ಅನ್ನೋದು ಇನ್ ಸ್ವಲ್ಪ ಕೆಳಗಡೆಗೆ ಮೂವ್ ಮಾಡ್ಕೋಬಹುದು. ಒಂದ್ ವೇಳೆ ನಿಮ್ಮ ಇಪ್ ರೌಂಡ್ ಡಿವೈಡೆಡ್ ಬೈ 4 ಮಾಡಿದ್ರೆ ಇನ್ನೂ ಜಾಸ್ತಿ ಬರ್ತಾ ಇದೆ 4ನೇ ಒಂದು ಭಾಗ ಅನ್ನೋಂಗಿದ್ರೆ ನೀವು ಈ ಲೈನ್ ಅನ್ನೋದು ಇನ್ ಸ್ವಲ್ಪ ಮೇಲೆ ಮೂವ್ ಮಾಡ್ಕೋಬೇಕು. ನಾನು ಸ್ವಲ್ಪ ಕಡಿಮೆ ಬರ್ತಾ ಇರೋದ್ರಿಂದ ನಾನು ಒಂದು 1/4 ಇಂಚ್ ಅಷ್ಟು ನನಗೆ ಕಡಿಮೆ ಬರ್ತಾ ಇದೆ. 1/4 ಇಂಚ್ ಎಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ. ಫ್ಯಾಬ್ರಿಕ್ ನಮ್ಗೆ ಸ್ಕರ್ಟ್ ಮೈನ್ ಫ್ಯಾಬ್ರಿಕ್ ಲೆಂತ್ ಬಂದು ನಾನು 39 ಇಂಚಸ್ ತಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಲೈನಿಂಗ್ ಬಂದು 38 ಇಂಚಸ್ ಮಾರ್ಕ್ ಮಾಡ್ಕೊಳ್ತೀನಿ. ಅಂದ್ರೆ 1 ಇಂಚ್ ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನಾವು ಕೆಳಗಡೆ ಬಾಟಮ್ ಫೋಲ್ಡ್ ಮಾಡೋಷ್ಟೇ ನಮಗೆ ಲೈನಿಂಗ್ ಮೈನ್ ಫ್ಯಾಬ್ರಿಕ್ 2 ಇಂಚಸ್ ಡಿಫ್ರೆನ್ಸ್ ಅನ್ನೋದು ಬರುತ್ತೆ. ಅಂದ್ರೆ ಬಾಟಮ್ ಅಲ್ಲಿ ನಾವು ಲೈನಿಂಗ್ ಅನ್ನ ಹಾಫ್ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ. ಆಗ ನಮಗೆ 1 ಇಂಚ್ ಅನ್ನೋದು ಮೈನಸ್ ಆಗುತ್ತೆ. ಸೊ ಮೈನ್ ಫ್ಯಾಬ್ರಿಕ್ ಲೆಂತ್ ಬಂದು 39 ಇರುತ್ತೆ, ಲೈನಿಂಗ್ ಲೆಂತ್ ಬಂದು 37 ಇರುತ್ತೆ. ಸೊ ಈ ರೀತಿ ನಾವು ಮೆಜರ್ ಮಾಡ್ಕೋಬೇಕು.
38 ಇಂಚಸ್ಗೆ ನಾನಿಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈಗ ಮೇಲ್ಗಡೆಯಿಂದ 38 ಇಂಚಸ್ ಎಷ್ಟು ಇಂಚ್ ಇದೆ ಅಂತ ನೋಡೋದಾದ್ರೆ 48 ಇಂಚಸ್ ಅನ್ನೋದು ಇದೆ ನೋಡಿ. 48 ಇಂಚಸ್ಗೆ ನೀಟಾಗಿ ನಾವು ಸರ್ಕ್ಯುಲರ್ ಶೇಪ್ ಅಲ್ಲಿ ಈಗ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಹೋಗ್ಬೇಕು ನೋಡಿ. ಈ ರೀತಿ ಒಂದ್ ಸೈಡ್ ನಮ್ಗೆ ಇಲ್ಲಿ ಪೀಸಸ್ ಅನ್ನೋದು ಜಾಯಿನ್ ಮಾಡ್ಬೇಕು. ಸೊ ಅದಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಬಿಡಿ ಮೊದ್ಲೇ ನೋಡಿ. ಇಲ್ಲಿ 2 ಲೇಯರ್ಸ್ ಏನಿದೆ ಅದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಒಂದೇ ಸಲ ನಿಮ್ಗೆ ಕಟಿಂಗ್ ಮಾಡ್ಕೋಬಹುದು. ಈಗ ಸುತ್ತಲೂ 48 ಇಂಚಸ್ ಹತ್ರಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ. ಅನ್ನೋದು ಮಾಡ್ಕೊಂಡ್ವಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಈಗ ಮೇಲೇನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಮ್ಗೆ ಅಟ್ ಎ ಟೈಮ್ ಇಲ್ಲಿ ಪೀಸಸ್ ಕೂಡ ಕಟ್ ಮಾಡ್ಕೊಂಡಿರೋದು ನೋಡಿ ಇಲ್ಲಿದೆ. ಇದನ್ನ ನಾವು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಈ ಸೈಡು ಇಲ್ಲೊಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ಳಿ. ಇಲ್ಲಿಂದ ನಾವು ಈ ಪೀಸಸ್ ಅನ್ನೋದು ಜಾಯಿನ್ ಮಾಡ್ಕೋಬೇಕು. ನಮ್ಗೆ ಲೈನಿಂಗ್ ಅನ್ನೋದು ಈ ರೀತಿ ಓಪನ್ ಮಾಡಿದ್ರೆ ನಮ್ಗೆ ಈ ರೀತಿ ಇರುತ್ತೆ. ಇದ್ರ ಮೇಲ್ಗಡೆ ನಮ್ಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ. ಫ್ರೆಂಡ್, ಇದಿಷ್ಟು ನಮಗೆ ಫುಲ್ ಸರ್ಕಲ್ ಅಂಬ್ರೆಲನ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕಂತ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಫುಲ್ ಸರ್ಕಲ್ ಸ್ಕರ್ಟ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ತೀನಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.